ನಮೋ ವೆಂಕಟೇಶಾಯ. ತಿರುಮಲ ತಿರುಪತಿ ದೇವಸ್ಥಾನಗಳ ಶ್ರೀ ವೆಂಕಟೇಶ್ವರ ಕನ್ನಡ ಭಕ್ತಿವಾಹಿನಿಯ ಸಮಸ್ತ ವೀಕ್ಷಕರಿಗೂ ಆತ್ಮೀಯ ಸ್ವಾಗತಗಳು. ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಗುರುವಂದನ ಅಂದರೆ ಗುರು ಪ್ರಾರ್ಥನೆಯಿಂದ ಪ್ರಾರಂಭ ಮಾಡಬೇಕು. ಅಂತಹ ಒಂದು ಗುರು ಪ್ರಾರ್ಥನೆಯನ್ನು ಸಾವಧಾನವಾಗಿ ನಾವು ಈಗ ಪಾರಾಯಣವನ್ನು ಮಾಡೋಣ. ಸಮಾಶ್ರಯೇತ್ ಗುರುಂ ಭಕ್ತ್ಯಾ ಮಹಾವಿಶ್ವಾಸಪೂರ್ವಕಂ ನಿಕ್ಷಿಪೇತ್ ಸರ್ವಭಾರಾಂಶ್ಚ ಗುರೋ ಶ್ರೀಪಾದ ಪಂಕಜೇ. ದೊಡ್ಡವರು ಹೇಳ್ತಾರೆ ಅಥವಾ ಪುರಾಣಗಳಲ್ಲಿದೆ, ದಶಾವತಾರಗಳಲ್ಲಿ ದ್ವಾಪರ ಯುಗದ ಅವತಾರ ಪುರುಷ ಅಂದರೆ ಶ್ರೀಕೃಷ್ಣ ಪರಮಾತ್ಮ. ಎಲ್ಲರಿಗೂ ಕೂಡ ಗೊತ್ತಿದೆ ಈ ವಿಷಯ. ಆ ಶ್ರೀಕೃಷ್ಣ ಪರಮಾತ್ಮನೇ ಕಲಿಯುಗದಲ್ಲಿ ಶ್ರೀನಿವಾಸನಾಗಿ ನಮ್ಮೆಲ್ಲರ ಈಡೇರಿಕೆಗಳನ್ನು ಈಡೇರಿಸುತ್ತಾ ಬರುತ್ತಿದ್ದಾನೆಂಬ ಉದ್ದೇಶದಿಂದ ಶ್ರೀನಿವಾಸನ ಪ್ರಾರ್ಥನೆಯನ್ನು ಮಾಡೋಣ. ಆನಂದ ಜ್ಞಾನದಂ ವಿಷ್ಣುಂ ಆನಂದಮಯನಾಮಕಂ ಆನಂದೇನ ದದರ್ಶಾಥ ಆನಂದನಿಲಯಾಲಯೇ. ಈ ಭಗವದ್ಗೀತೆಯ ಸತ್ಸಂಕಲ್ಪವನ್ನು ಈಗ ಮಾಡೋಣ. ಓಂ ಶ್ರೀಮದಾದಿವರಾಹ ಕ್ಷೇತ್ರೇ ವಿರಾಜಮಾನಸ್ಯ ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕಸ್ಯ ಶ್ರೀ ಪದ್ಮಾವತಿ ಜಾನೇಃ ಭಗವತಃ ಶ್ರೀ ವೆಂಕಟೇಶ್ವರ ಸ್ವಾಮಿನಃ ಕೃಪಾಬಲೇನ ಜಗದ್ಗುರು ಶ್ರೀ ಗೋಪಾಲಕೃಷ್ಣಸ್ಯ ಚ ಅನುಗ್ರಹೇಣ ಅಸ್ಮಾಕಂ ಸರ್ವೇಷಾಂ ಶರೀರಸ್ಯ ಮನಸಶ್ಚ ಬಲಸಿದ್ಧ್ಯರ್ಥಂ ಸಮಸ್ತಾನಾಂ ಆದಿವ್ಯಾಧೀನಾಂ ನಿವಾರಣಾರ್ಥಂ ಸರ್ವಯಜ್ಞ ಫಲಪ್ರಾಪ್ಯರ್ಥಂ ಸರ್ವಾಸಾಂ ಸಂಪದಾಂ ಪ್ರಾಪ್ತ್ಯರ್ಥಂ ವಿದ್ಯಾರ್ಥಿನಾಂ ಬುದ್ಧಿಶಕ್ತಿ ವೃದ್ಧಿದ್ವಾರಾ ಪರೀಕ್ಷಾಸು ಉತ್ತೀರ್ಣತಾ ಸಿದ್ಧ್ಯರ್ಥಂ ಅಧಿಕಾರಿಣಾಂ ಸ್ವಸ್ವವಿಧಿ ನಿರ್ವಹಣ ಕೌಶಲ ಸಿದ್ಧ್ಯರ್ಥಂ ಸಮಸ್ತ ಪಾಪಕ್ಷಯಾರ್ಥಂ ಜ್ಞಾನ ಭಕ್ತಿ ವೈರಾಗ್ಯ ಸಿದ್ಧ್ಯರ್ಥಂ ಶ್ರೀ ಗೋಪಾಲಕೃಷ್ಣ ಪ್ರೇರಣೆಯ ಶ್ರೀ ಗೋಪಾಲಕೃಷ್ಣ ಪ್ರೀತ್ಯರ್ಥಂ ಶ್ರೀಮದ್ಭಗವದ್ಗೀತಾಯಾಃ ಷಷ್ಠಾಧ್ಯಾಯಾಂತರ್ಗತ ಶ್ಲೋಕಪಾರಾಯಣಂ ತಥಾ ಭಗವದ್ಗೀತಾಶ್ರವಣಂಚ ಕರಿಷ್ಯಾಮಹೇ. ಗೀತೋಪದೇಶವನ್ನ ಅರ್ಜುನಂ ನಿಮಿತ್ತೀಕೃತ್ಯ, ಅರ್ಜುನನನ್ನ ನಿಮಿತ್ರ ಮಾತ್ರನನ್ನಾಗಿ ಮಾಡಿ ಸಮಸ್ತ ಜಗತ್ತಿಗೆ ಭಗವದ್ಗೀತಾ ಉಪದೇಶವನ್ನು ನೀಡಿದ್ದಾರೆ. ಅಂತಹ ಶ್ರೀಕೃಷ್ಣ ಪರಮಾತ್ಮನ ಪ್ರಾರ್ಥನೆಯನ್ನು ಮಾಡೋಣ. ಕಂಸಾಂತಕಂ ಶಂಶನೀಯಂ ಸಂಶಾಂತಿಂ ಸಂಸೃತಿಚ್ಛಿದಂ ಸಂಶಯಚ್ಛೇದಿ ಸಂವಿದ್ಧಿಂ ಶ್ರೀನಿವಾಸಂ ಭಜೇ ನಿಶಂ. ಈಗ ಭಗವದ್ಗೀತಾ ಪ್ರಾರ್ಥನೆಯನ್ನು ಮಾಡೋಣ.
శాస్త్రేషు భారతం సారం శాస్త్రేషు భారతం సారం తత్ర నామ సహస్రకం తత్ర నామ సహస్రకం వైష్ణవం కృష్ణగీతా చ వైష్ణవం కృష్ణగీతా చ తజ్ఞానాత్ముచ్యతేంజసా. ತಜ್ಞಾನಾತ್ಮುಚ್ಯತೇಂಜಸಾ. ಶ್ರೀ ವೇದವ್ಯಾಸರ ಪ್ರಾರ್ಥನೆಯನ್ನು ಮಾಡೋಣ ಈಗ. ವೇದವ್ಯಾಸ ಗುಣಾವಾಸ ವೇದವ್ಯಾಸ ಗುಣಾವಾಸ ವಿದ್ಯಾಧೀಶ ಸತಾಂ ವಶ ವಿದ್ಯಾಧೀಶ ಸತಾಂ ವಶ ಮಾಂ ನಿರಾಶಂ ಗತಕ್ಲೇಶಂ ಮಾಂ ನಿರಾಶಂ ಗತಕ್ಲೇಶಂ ಕುರ್ವನಾಶಂ ಹರೇ ನಿಶಂ. ಕುರ್ವನಾಶಂ ಹರೇ ನಿಶಂ. ಈಗ 6ನೇ ಅಧ್ಯಾಯ ಆತ್ಮ ಸಂಯಮ ಯೋಗವನ್ನ ಈಗ ಪಾರಾಯಣವನ್ನು ನಾವು ಮಾಡೋಣ. ಅಥ ಶ್ರೀಮದ್ಭಗವದ್ಗೀತಾಸು ಅಥ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ಶ್ರೀಕೃಷ್ಣಾರ್ಜುನ ಸಂವಾದೇ ಆತ್ಮಸಂಯಮಯೋಗೋ ನಾಮ ಆತ್ಮಸಂಯಮಯೋಗೋ ನಾಮ ಷಷ್ಠೋಧ್ಯಾಯಃ. ಷಷ್ಠೋಧ್ಯಾಯಃ. ಶ್ರೀಭಗವಾನುವಾಚ ಶ್ರೀಭಗವಾನುವಾಚ ಅನಾಶ್ರಿತಃ ಕರ್ಮಫಲಂ ಅನಾಶ್ರಿತಃ ಕರ್ಮಫಲಂ ಕಾರ್ಯಂ ಕರ್ಮ ಕರೋತಿ ಯಃ ಕಾರ್ಯಂ ಕರ್ಮ ಕರೋತಿ ಯಃ ಸ ಸನ್ಯಾಸಿ ಚ ಯೋಗಿ ಚ ಸ ಸನ್ಯಾಸಿ ಚ ಯೋಗಿ ಚ ನ ನಿರಗ್ನಿರ್ನ ಚಾಕ್ರಿಯಃ ನ ನಿರಗ್ನಿರ್ನ ಚಾಕ್ರಿಯಃ ಯಂ ಸನ್ಯಾಸಮಿತಿ ಪ್ರಾಹುಃ ಯಂ ಸನ್ಯಾಸಮಿತಿ ಪ್ರಾಹುಃ ಯೋಗಂ ತಂ ವಿದ್ಧಿ ಪಾಂಡವ ಯೋಗಂ ತಂ ವಿದ್ಧಿ ಪಾಂಡವ ನ ಹ್ಯಸನ್ಯಸ್ತ ಸಂಕಲ್ಪೋ ನ ಹ್ಯಸನ್ಯಸ್ತ ಸಂಕಲ್ಪೋ ಯೋಗಿ ಭವತಿ ಕಶ್ಚನ ಯೋಗಿ ಭವತಿ ಕಶ್ಚನ ಆರುರುಕ್ಷೋರ್ಮುನೇರ್ಯೋಗಂ ಆರುರುಕ್ಷೋರ್ಮುನೇರ್ಯೋಗಂ ಕರ್ಮ ಕಾರಣಮುಚ್ಯತೆ ಕರ್ಮ ಕಾರಣಮುಚ್ಯತೆ ಯೋಗಾರೂಢಸ್ಯ ತಸ್ಯೈವ ಯೋಗಾರೂಢಸ್ಯ ತಸ್ಯೈವ ಶಮಃ ಕಾರಣಮುಚ್ಯತೆ ಶಮಃ ಕಾರಣಮುಚ್ಯತೆ ಯದಾ ಹಿನೇಂದ್ರಿಯಾರ್ಥೇಷು ಯದಾ ಹಿನೇಂದ್ರಿಯಾರ್ಥೇಷು ನ ಕರ್ಮಸ್ವನುಷಜ್ಯತೆ ನ ಕರ್ಮಸ್ವನುಷಜ್ಯತೆ ಸರ್ವಸಂಕಲ್ಪ ಸನ್ಯಾಸಿ ಸರ್ವಸಂಕಲ್ಪ ಸನ್ಯಾಸಿ ಯೋಗಾರೂಢಸ್ತದೋಚ್ಯತೆ ಯೋಗಾರೂಢಸ್ತದೋಚ್ಯತೆ ಉದ್ಧರೇದಾತ್ಮನಾತ್ಮಾನಂ ಉದ್ಧರೇದಾತ್ಮನಾತ್ಮಾನಂ ಆತ್ಮಾನಮವಸಾದಯೇತ್ ಆತ್ಮಾನಮವಸಾದಯೇತ್ ಆತ್ಮೈವ ಹ್ಯಾತ್ಮನೋ ಬಂಧುಃ ಆತ್ಮೈವ ಹ್ಯಾತ್ಮನೋ ಬಂಧುಃ ಆತ್ಮೈವ ರಿಪುರಾತ್ಮನಃ ಆತ್ಮೈವ ರಿಪುರಾತ್ಮನಃ ಬಂಧುರಾತ್ಮಾತ್ಮನಸ್ತಸ್ಯ ಬಂಧುರಾತ್ಮಾತ್ಮನಸ್ತಸ್ಯ ಏನಾತ್ಮೈವಾತ್ಮನಾ ಜಿತಃ ಏನಾತ್ಮೈವಾತ್ಮನಾ ಜಿತಃ ಅನಾತ್ಮನಸ್ತು ಶತ್ರುತ್ವೇ ಅನಾತ್ಮನಸ್ತು ಶತ್ರುತ್ವೇ ವರ್ತೇತಾತ್ಮೈವ ಶತ್ರುವತ್ ವರ್ತೇತಾತ್ಮೈವ ಶತ್ರುವತ್ ಜಿತಾತ್ಮನಃ ಪ್ರಶಾಂತಸ್ಯ ಜಿತಾತ್ಮನಃ ಪ್ರಶಾಂತಸ್ಯ ಪರಮಾತ್ಮಾ ಸಮಾಹಿತಃ ಪರಮಾತ್ಮ ಸಮಾಹಿತಃ ಶೀತೋಷ್ಣ ಸುಖ ದುಃಖೇಷು ಶೀತೋಷ್ಣ ಸುಖ ದುಃಖೇಷು ತಥಾ ಮಾನಾಪಮಾನಯೋಃ ತಥಾ ಮಾನಾಪಮಾನಯೋಃ ಜ್ಞಾನ ವಿಜ್ಞಾನ ತೃಪ್ತಾತ್ಮ ಜ್ಞಾನ ವಿಜ್ಞಾನ ತೃಪ್ತಾತ್ಮ ಕೂಟಸ್ಥೋ ವಿಜಿತೇಂದ್ರಿಯಃ ಕೂಟಸ್ಥೋ ವಿಜಿತೇಂದ್ರಿಯಃ ಯುಕ್ತ ಇತ್ಯುಚ್ಯತೆ ಯೋಗಿ ಯುಕ್ತ ಇತ್ಯುಚ್ಯತೆ ಯೋಗಿ ಸಮಲೋಷ್ಟಾಶ್ಮಕಾಂಚನಃ ಸಮಲೋಷ್ಟಾಶ್ಮಕಾಂಚನಃ ಸುಹೃನ್ಮಿತ್ರಾರ್ಯುದಾಸೀನ ಸುಹೃನ್ನಿದ್ರಾಯುದಾಸೀನ ಮಧ್ಯಸ್ಥದ್ವೇಷ್ಯ ಬಂಧುಷು ಮಧ್ಯಸ್ಥದ್ವೇಷ್ಯ ಬಂಧುಷು ಸಾಧುಷ್ವಪಿ ಚ ಪಾಪೇಷು ಸಾಧುಷ್ವಪಿ ಚ ಪಾಪೇಷು ಸಮಬುದ್ಧಿರ್ವಿಶಿಷ್ಯತೆ ಸಮಬುದ್ಧಿರ್ವಿಶಿಷ್ಯತೆ ಯೋಗಿ ಯುಂಜೀತ ಸತತಂ ಯೋಗಿ ಯುಂಜೀತ ಸತತಂ ಆತ್ಮಾನಂ ರಹಸಿ ಸ್ಥಿತಃ ಆತ್ಮಾನಂ ರಹಸಿ ಸ್ಥಿತಃ ಏಕಾಕೀಯತ ಚಿತ್ತಾತ್ಮ ಏಕಾಕೀಯತ ಚಿತ್ತಾತ್ಮ ನಿರಾಶೀರ ಪರಿಗ್ರಹಃ ನಿರಾಶೀರ ಪರಿಗ್ರಹಃ ಶುಚೌ ದೇಶೇ ಪ್ರತಿಷ್ಠಾಪ್ಯ ಶುಚೌ ದೇಶೇ ಪ್ರತಿಷ್ಠಾಪ್ಯ
స్థిరమాసనమాత్మనః స్థిరమాసనమాత్మనః నాత్యుచ్ఛ్రితం నాతినీచం నాత్యుచ్ఛితం నాతినీచం చేలాజినకుశోత్తరం చేలాజినకుశోత్తరం తత్రైకాగ్రం మనః కృత్వా తత్రైకాగ్రం మనః కృత్వా యత చిత్తేంద్రియక్రియః యతచిత్తేంద్రియక్రియః ఉపవిశ్యాసనే యుంజ్యాత్ ఉపవిశ్యాసనే యుంజాత్ యోగమాత్మవిశుద్ధయే యోగమాత్మవిశుద్ధయే సమం కాయశిరోగ్రీవం సమం కాయశిరోగ్రీవం ధారయన్నచలం స్థిరః ధారయన్నచలం స్థిరః సంప్రేక్ష్య నాసికాగ్రం స్వం సంప్రేక్ష్య నాసికాగ్రం స్వం దిశశ్చానవలోకయన్ దిశశ్చానవలోకయన్ ప్రశాంతాత్మా విగతభీః ప్రశాంతాత్మా విగతభీః బ్రహ్మచారి వ్రతే స్థితః బ్రహ్మచారి వ్రతే స్థితః మనః సంయమ్య మచ్చిత్తో మనః సంయమ్య మచ్చిత్తో యుక్త ఆసీత మత్పరః యుక్త ఆసీత మత్పరః యుంజన్నేవం సదాత్మానం యుంజన్నేవం సదాత్మానం యోగీ నియతమానసః యోగీ నియతమానసః శాంతిం నిర్వాణ పరమాం శాంతిం నిర్వాణ పరమాం మత్సంస్థామధిగచ్చతి మత్సంస్థామధిగచ్చతి నాత్యశ్నతస్తు యోగోస్తి నాత్యశ్నతస్తోస్తి నచైకాంతమనశ్నతః నచైకాంతమనశ్నతః నచాతి స్వప్నశీలస్య నచాతి స్వప్నశీలస్య జాగ్రతో నైవ చార్జున జాగ్రతో నైవ చార్జున యుక్తాహార విహారస్య యుక్తాహార విహారస్య యుక్తచేష్టస్య కర్మసు యుక్తచేష్టస్య కర్మసు యుక్తస్వప్నావబోధస్య యుక్తస్వప్నావబోధస్య యోగో భవతి దుఃఖః యోగో భవతి దుఃఖః యదా వినియతం చిత్తం యదా వినియతం చిత్తం ఆత్మన్యేవావతిష్ఠతే ఆత్మన్యేవావతిష్ఠతే నిస్పృహः సర్వకామేభ్యో నిస్పృహः సర్వకామేభ్యో యుక్త ఇత్యుచ్యతే తదా యుక్తయుక్తుచ్యతే తదా యథా దీపో నివాతస్థో యథా దీపో నివాతస్థో నేంగతే సోపమా స్మృత నేంగతే సోపమా స్మృత యోగినో యత చిత్తస్య యోగినో యత చిత్తస్య యుంజతే యోగమాత్మనః యుంజతే యోగమాత్మనః యత్రో పరమతే చిత్తం యత్రో పరమతే చిత్తం నిరుద్ధం యోగసేవయా విరుద్ధం యోగసేవయా యత్ర చైవాత్మనాత్మానం యత్ర చైవాత్మనాత్మానం పశ్యన్నాత్మని తుష్యతి పశ్యన్నాత్మని తుష్యతి సుఖమాత్యంతికం యత్తద్ సుఖమాప్యంతికం యత్తద్ బుద్ధిగ్రాహ్యమతీంద్రియం బుద్ధిగ్రాహ్యమతీంద్రియం వేత్తి యత్ర న చైవాయం వేతి యత్ర న చైవాయం స్థితశ్చలతి తత్వతః స్థితశ్చలతి తత్వతః యం లబ్ధ్వా చాపరం లాభం యం లబ్ధ్వా చాపరం లాభం మన్యతేనాధికం తతః మన్యతేనాదికం తతః యస్మిన్ స్థితో న దుఃఖేన యస్మిన్ స్థితో న దుఃఖేన గురుణాపి విచాల్యతే గురుణాపి విచాల్యతే తం విద్యా దుఃఖ సంయోగ తం విద్యా దుఃఖ సంయోగ వియోగం యోగ సంజ్ఞితం వియోగం యోగ సంహితం సనిశ్చయేన యోక్తవ్యో సనిశ్చయేన యోక్తవ్యో యోగో నిర్విణ్ణ చేతసా యోగో నిర్విణ్ణ చేతసా సంకల్ప ప్రభవాన్ కామాం సంకల్ప ప్రభవాన్ కామాన్ త్యక్త్వా సర్వానశేషతః త్యక్త్వా సర్వానశేషతః మనసైవేంద్రియగ్రామం మనసైవేంద్రియగ్రామం వినియమ్య సమం తతః వినయమ్య సమంతతః శనై శనైరుపరమేత్ శనై శనైరుపరమే బుద్ధ్యా ధృతి గృహీతయా బుద్ధ్యా ధృతి గృహీతయా ఆత్మసంస్థం మనః కృష్ట్వా ఆత్మసంస్థం మనః కృత్వా న కించిదపి చింతయేత్
चिन्तयेत् न किञ्चिदपि न चिन्तयेत् यतो यतो निश्चरति यतो यतो निश्चरति मनश्चञ्चलमस्थिरम् मनश्चञ्चलमस्थिरम् ततस्ततो नियम्यैतद् ततस्ततो नियम्यैतद् आत्मन्येव वशं नयेत् आत्मन्येव वशं नयेत् प्रशान्तमनसं ह्येनं प्रशान्तमनसंह्येनं योगिनं सुखमुत्तमम् योगिनं सुखमुत्तमम् उपैति शान्तरजसम् उपैति शान्तरजसम् ब्रह्मभूतमकल्मषम् ब्रह्मभूतमकल्मषम् युञ्जन्नेवं सदात्मानम् युञ्जन्नेवं सदात्मानं योगी विगतकल्मषः योगी विगतकल्मषः सुखेन ब्रह्म संस्पर्शम् सुखेन ब्रह्म संस्पर्शम् अत्यन्तं सुखमश्नुते अत्यन्तं सुखमश्नुते सर्वभूतस्थमात्मानं सर्वभूतस्थमात्मानं सर्वभूतानि चात्मनि सर्वभूतानि चात्मनि ईक्षते योगयुक्तात्मा ईक्षते योगयुक्तात्मा सर्वत्र समदर्शनः सर्वत्र समदर्शनः यो मां पश्यति सर्वत्र यो मां पश्यति सर्वत्र सर्वं च मयि पश्यति सर्वं च मयि पश्यति तस्याहं न प्रणश्यामि तस्याहं न प्रणश्यामि स च मे न प्रणश्यति स च मे न प्रणश्यति सर्वभूतस्थितं यो मां सर्वभूतस्थितं यो मां भजत्येकत्वमास्थितः भजत्येकत्वमास्थितः सर्वथा वर्तमानोऽपि सर्वथा वर्तमानोऽपि स योगी मयि वर्तते स योगी मयि वर्तते आत्मौपम्येन सर्वत्र आत्मौपन्येन सर्वत्र समं पश्यति योऽर्जुन समं पश्यति योऽर्जुन सुखं वा यदि वा दुःखं सुखं वा यदि वा दुःखं स योगी परमो मतः स योगी परमो मतः अर्जुन उवाच अर्जुन उवाच योऽयं योगस्त्वया प्रोक्तः योऽयं योगस्त्वया प्रोक्तः साम्येन मधुसूदन साम्येन मधुसूदन एतस्याहं न पश्यामि एतस्याहं न पश्यामि चञ्चलत्वात् स्थितिं स्थिराम् चञ्चलत्वात् स्थितिं स्थिराम् चञ्चलं हि मनः कृष्ण चञ्चलं हि मनः कृष्ण प्रमाथि बलवदृढम् प्रमादिबलवदृढम् तस्याहं निग्रहं मन्ये तस्याहं निग्रहं मन्ये वायोरिव सुदुष्करम् वायोरिव सुदुष्करम् श्रीभगवानुवाच श्रीभगवानुवाच असंशयं महाबाहो असंशयं महाबाहो मनो दुर्निग्रहं चलम् मनो दुर्निग्रहं चलम् अभ्यासेन तु कौन्तेय अभ्यासेन तु कौन्तेय वैराग्येन च गृह्यते वैराग्येण च गृह्यते असंयतात्मना योगो असंयतात्मना योगो दुष्प्राप इति मे मतिः दुष्प्राप इति मे मतिः वश्यात्मना तु यतता पश्यात्मना तु यतता शक्यो वाप्तुमुपायतः शक्यो वाप्तुमुपायतः अर्जुन उवाच अर्जुन उवाच अयति श्रद्धयोपेतो अयति श्रद्धयोपेतो योगाच्चलितमानसः योगाचलितमानसः अप्राप्य योगसंसिद्धिम् अप्राप्य योगसंसिद्धिं कां गतिं कृष्ण गच्छति कां गतिं कृष्ण गच्छति कच्चिन्नो भयविभ्रष्टः कच्चिन्नो भयविभ्रष्टः छिन्नाभ्रमिव नश्यति छिन्नाभ्रमिव नश्यति अप्रतिष्ठो महाबाहो अप्रतिष्ठो महाबाहो विमूढो ब्रह्मणः पथि विमूढो ब्रह्मणः पथि एतन्मे संशयं कृष्ण एतन्मे संशयं कृष्ण छेत्तुमर्हस्य शेषतः चेतुमर्हस्य शेषतः त्वदन्यः संशयस्यास्य त्वदन्यसंशयस्यास्य छेत्ता न ह्युपपद्यते चेता न ह्युपपद्यते श्रीभगवानुवाच श्रीभगवानुवाच पार्थ नैवेह नामुत्र पातनैवेह नामुत्र विनाशस्तस्य विद्यते विनाशस्तस्य विद्यते न हि कल्याणकृत् कश्चित्
न हि कल्याणकृत् कश्चित् दुर्गतिं तात गच्छति दुर्गतिं तात गच्छति प्राप्य पुण्यकृतां लोकान् प्राप्य पुण्यकृतान् लोकान् उषित्वा शाश्वती समाः उषित्वा शाश्वती समाः शुचीनां श्रीमतां गेहे शुचीनां श्रीमतां गेहे योगभ्रष्टोऽभिजायते योगभ्रष्टोऽभिजायते अथवा योगिनामेव अथवा योगिनामेव कुले भवति धीमताम् कुले भवति धीमताम् एतद्धि दुर्लभतरम् एतद्धि दुर्लभतरम् लोके जन्म यदीदृशम् लोके जन्म यदीदृशम् तत्र तं बुद्धिसंयोगम् तत्र तं बुद्धिसंयोगम् लभते पौर्वदेहिकम् लभते पौर्वदेहिकम् यतते च ततो भूयः यतते च ततो भूयः संसिद्धौ कुरु नन्दन संसिद्धौ कुरु नन्दन पूर्वाभ्यासेन तेनैव पूर्वाभ्यासेन तेनैव ह्रियते ह्यवशोऽपि सः क्रियते ह्यवशोऽपि सः जिज्ञासुरपि योगस्य जिज्ञासुरपि योगस्य शब्दब्रह्माति वर्तते शब्दब्रह्माति वर्तते प्रयत्नाद्यतमानस्तु प्रयत्नाद्यतमानस्तु योगी संशुद्धकिल्बिषः योगी संशुद्धकिल्बिषः अनेकजन्म संसिद्धः अनेकजन्म संसिद्धः ततो याति परां गतिम् ततो याति परां गतिम् तपस्विभ्योऽधिको योगी तपस्विभ्योऽधिको योगी ज्ञानिभ्योऽपि मतोऽधिकः ज्ञानिभ्योऽपि मतोऽधिकः कर्मिभ्यश्चाधिको योगी कर्मिभ्यश्चाधिको योगी तस्माद्योगी भवार्जुन तस्माद्योगी भवार्जुन योगिनामपि सर्वेषां योगिनामपि सर्वेषां मद्गतेनान्तरात्मना मद्यतेनान्तरात्मना श्रद्धावान् भजते यो मां श्रद्धावान् भजते यो मां समे युक्ततमो मतः समे युक्ततमो मतः ಶ್ರೀ ಗುರುಭ್ಯೋ ನಮಃ. ಭಕ್ತವತ್ಸಲನಾದಂಥವನು ಭಗವಂತನಾದ ಶ್ರೀನಿವಾಸ, ಅವನೇ ಶ್ರೀಕೃಷ್ಣ, ಅವನೇ ರಾಮ, ಅವನೇ ವಿಷ್ಣು, ದಶಾವತಾರಗಳನ್ನು ಪಡೆದವನವನೇ. ವಿಶ್ವಾದಿ 1000 ಅವತಾರಗಳು ಅವನದೇ. ಅನಂತ ಅವತಾರ ರೂಪ ಆದವನು ಭಗವಂತನೇ. ನಮೋಸ್ತ್ವನಂತಾಯ ಸಹಸ್ರಮೂರ್ತಯೇ ಸಹಸ್ರ ಪಾದಾಕ್ಷಿ ಶಿರೋರುಬಾಹವೇ ಸಹಸ್ರನಾಮ್ನೇ ಪುರುಷಾಯ ಶಾಶ್ವತೆ ಸಹಸ್ರಕೋಟಿ ಯುಗಧಾರಿಣಿ ನಮಃ ಅಂತ ಅಂತೀವಿ. ಅನಂತ ರೂಪಗಳನ್ನು ಪಡೆದಂಥ ಭಗವಂತ, ಆತ ಒಂದೊಂದು ರೂಪದಲ್ಲೂ ಭಗವಂತ ವಿಶೇಷವಾಗಿ ಒಂದೊಂದು ಅನುಗ್ರಹವನ್ನು ಮಾಡ್ತಾನೆ. ಕೃಷ್ಣ ರೂಪದಿಂದ ಮಾಡಿದ ಅನುಗ್ರಹ ಮಹದುಪಕಾರ, ಅದು ದೊಡ್ಡ ಉಪಕಾರ. ಅನೇಕ ಜನ್ಮಗಳವರೆಗೆ ಉಪಯೋಗವನ್ನು ನೀಡುತ್ತಾ ಜೊತೆಗೆ ಸಾಕ್ಷಾತ್ ಮೋಕ್ಷವನ್ನು ತಂದುಕೊಡುವಂಥ ಒಂದು ದೊಡ್ಡ ಉಪಕಾರ ಅಂದರೆ ಅದು ಜ್ಞಾನೋಪದೇಶದ ಉಪಕಾರ. ಆದ್ದರಿಂದ ಭಗವಂತ ಏನು 4 ಗಕಾರಗಳಲ್ಲಿ ಅತ್ಯಂತ ಉತ್ಕೃಷ್ಟವಾದ ಗಕಾರ, ಒಂದು ಸಾಕ್ಷಾತ್ ಗೋವಿಂದ. ಆ ಗೋವಿಂದನನ್ನು ತಿಳಿಸೋದಕ್ಕೆ ಹೊರಟಂಥ ಇನ್ನೊಂದು ಗಕಾರವೇ ಭಗವದ್ಗೀತಾ, ಗೀತಾ ಎಂಬ ಮತ್ತೊಂದು ಗಕಾರ. ಅಂತಹ ಗೀತೆಯನ್ನು ನಾವು ನಿರಂತರ ಪಾನ ಮಾಡೋದಕ್ಕೋಸ್ಕರವಾಗಿ ನಮ್ಮ ದೈಹಿಕವಾದ ಶುದ್ಧಿಯನ್ನು ತಂದುಕೊಳ್ಳೋ ದೃಷ್ಟಿಯಿಂದ ನಮ್ಮ ಅಂತಃಕರಣವನ್ನು ಶುದ್ಧಗೊಳಿಸ್ಕೊಂಡ್ರೆ ಮಾತ್ರ ಭಗವದ್ಗೀತೆ ಪ್ರತಿಫಲನ ಆಗೋದಕ್ಕೆ ಸಾಧ್ಯ, ಅದರ ವಿಚಾರಧಾರೆಯನ್ನು ನಾವು ಅಳವಡಿಸ್ಕೊಳ್ಳೋದಕ್ಕೆ ಸಾಧ್ಯ. ಅಂತಹ ದೇಹವನ್ನು ಪವಿತ್ರಗೊಳಿಸುವ ಮತ್ತೊಂದು ಗಕಾರವೇ ಅದು ಗಂಗಾ. ಗಂಗೆಯಲ್ಲಿ ಮಿಂದರೆ ಮಲವು ಹಿಂಗಿತು, ಗಂಗೆಯಲ್ಲಿ ಮೀಬೇಕು, ಆವಾಗ ಬಾಹ್ಯವಾದ ಕೊಳೆಗಳೆಲ್ಲ ತೊಳೆದು ಹೋಗುತ್ತವೆ ಅಂತ ಅಂತಾರೆ. ಆದ್ದರಿಂದ ಅಂಥ ಗಂಗೆಯಲ್ಲಿ ಮಿಂದು ದೇಹವನ್ನು ನಾವು ಸುದೃಢ ಮಾಡಿಕೊಂಡ್ರೆ, ಅರ್ಥಾತ್ ದೇಹ ಇದೆಯಲ್ಲ, ಇದು
ಧರ್ಮ ಸಾಧನೆಗೆ ಪ್ರಮುಖವಾದದ್ದು. ಶರೀರ ಮಾದ್ಯಂ ಖಲು ಧರ್ಮ ಸಾಧನಂ. ಈ ಶರೀರವನ್ನು ಸುದೃಢಗೊಳಿಸ್ಕೊಳ್ಬೇಕು. ಶರೀರಕ್ಕೆ ಬೇಕಾದ ಜ್ಞಾನ ಸಂಪಾದನೆಗೆ ಬೇಕಾದ, ಧ್ಯಾನ ಮಾಡೋದಕ್ಕೆ ಬೇಕಾದ ಒಂದು ವಿಧವಾದ ಶಕ್ತಿಯನ್ನು, ಸಾತ್ವಿಕ ಶಕ್ತಿಯನ್ನು ತುಂಬಿಕೊಳ್ಳೋದಕ್ಕೆ ಅಮೃತಪ್ರಾಯವಾಗಿರತಕ್ಕಂಥ ಪಾನವನ್ನು ನೀಡುವ, ಹಾಲನ್ನು ನೀಡುವ ಇನ್ನೊಂದು ಗಕಾರವೇ ಗೋವು. ಅದನ್ನೂ ಸೇವಿಸಬೇಕು. ಹೀಗಾಗಿ ಗೋವನ್ನು ಸೇವಿಸಿ ಅದರ ಹಾಲು, ಮೊಸರು, ತುಪ್ಪ, ಅದರ ಗಂಜಲ ಇರ್ಬೋದು, ಅದರ ಗೋಮಯ ಇರ್ಬೋದು, ಈ ಪಂಚ ಏನಿದೆ ಪಂಚಗವ್ಯಗಳಿಂದ ದೇಹವನ್ನು ಶುದ್ಧಿ ಮಾಡಿಕೊಂಡು ಪಂಚಾಮೃತವನ್ನು ಇದರಿಂದ ಸಿದ್ಧ ಮಾಡಿ ಆ ಭಗವಂತನಿಗೆ ನಾವು ಶುದ್ಧವಾಗಿ ಗಂಗಾ ನದಿಯಲ್ಲಿ ಸ್ನಾನವನ್ನು ಮಾಡ್ತಾ ಶುಚಿರ್ಭೂತರಾಗಿ ಆ ಪಂಚಾಮೃತವನ್ನು ಭಗವದ್ಗೀತೆ ಅಂತ ಇನ್ನೊಂದು ಗಕಾರವನ್ನು ಪಠನ ಮಾಡ್ತಾ ಅದರ ಅನುಸಂಧಾನವನ್ನು ಮಾಡಿಕೊಳ್ತಾ ಆ ಗೋವಿಂದನಿಗೆ ಅಭಿಷೇಕವನ್ನು ಮಾಡಿದ್ದೇ ಆದರೆ ನಮಗೆ ಅಂತಿಮ ಗತಿ ಅಂತ ಕರೆಸ್ಕೊಂಡಿರತಕ್ಕಂಥ ಮೋಕ್ಷ ಏನಿದೆ ಆ ಮೋಕ್ಷ ಅನ್ನೋದು ಖಂಡಿತವಾಗಲೂ ದೊರಕತ್ತೆ. ಆದ್ದರಿಂದ ಜ್ಞಾನ ಬೇಕು. ಯಾವತ್ತೂ ಕೂಡ ಮೋಕ್ಷವನ್ನು ತಂದುಕೊಡೋದು ಜ್ಞಾನ. ಜ್ಞಾನೇನೈವ ಪರಂಪದಂ. ಕರ್ಮಗಳು ಅಂತಃಕರಣ ಶುದ್ಧಿಯನ್ನು ಮಾಡ್ತವೆ. ಅಂತಃಕರಣ ಶುದ್ಧವಾದ ಅಂತಃಕರಣದಲ್ಲಿ ಭಗವದ್ವಿಚಾರಧಾರೆ ಹರಡುತ್ತೆ. ಆ ಜ್ಞಾನ ಏನಿದೆ ತಮೇವಂ ವಿದಿತ್ವ ಅತಿಮೃತ್ಯುಮೇತಿ ನಾಣ್ಯಃ ಪಂಥ ವಿದ್ಯತೆ ಅಯನಾಯ ಅಂತ ಶ್ರುತಿಗಳು ಹೇಳಿತು. ಭಗವಂತನ ಜ್ಞಾನ ಸಂಪಾದನೆ ಮಾಡಿದ ಹೊರತು ಮೋಕ್ಷ ದೊರಕೋದಿಲ್ಲ ಅಂತಂದರು. ಶರಣಾಗತಿ ಮೋಕ್ಷವನ್ನು ತಂದುಕೊಡುತ್ತೆ ನಿಜ. ಅಂಥ ಅದ್ಭುತವಾದ ಶರಣಾಗತಿ ಬರಬೇಕಾದರೂ ಕೂಡ ಜ್ಞಾನ ಸಂಪಾದನೆ ಆಗಿರುತ್ತವರಿಗೆ. ಮಾಹಾತ್ಮ್ಯ ಜ್ಞಾನ ಬಂದಬೇಕು. ಅಂಥ ಮಾಹಾತ್ಮ್ಯ ಜ್ಞಾನದ ಬಂದಿದ್ದರೆ ರಕ್ಷತಿ ಇತ್ಯೇವ ವಿಶ್ವಾಸ ತದೀಯೋಹಮಿತಿ ಸ್ಮೃತಿ ಶರಣಾಗತಿರೇಷಾ ಸ್ಯಾತ್ ವಿಷ್ಣು ಮೋಕ್ಷ ಫಲಪ್ರದ ಅಂತ ತಿಳಿಸ್ತಾರೆ. ಆದ್ದರಿಂದ ಅಂಥ ಶರಣಾಗತಿ ಬರಬೇಕಾದರೂ ಕೂಡ ನಮಗೆ ಭಗವಂತನ ಜ್ಞಾನ ಬೇಕು. ಅಂಥ ಜ್ಞಾನವನ್ನು ತಂದುಕೊಡುವಂಥದ್ದೇ ಶ್ರೀಮದ್ ಭಗವದ್ಗೀತಾ. ಅಂಥ ಶ್ರೀಮದ್ ಭಗವದ್ಗೀತೆಯ ವಾಚನ ಪ್ರವಚನ ಕಾರ್ಯಕ್ರಮದಲ್ಲಿ ನಾವು ತಲ್ಲೀನರಾಗಿದ್ದೇವೆ. 6ನೇ ಅಧ್ಯಾಯದ 23ನೆಯ ಶ್ಲೋಕ ಏನಿದೆ ಆ ಶ್ಲೋಕವನ್ನು, ಅದರ ವ್ಯಾಖ್ಯಾನವನ್ನು ಇವತ್ತಿನ ದಿನ ಇಲ್ಲಿ ಪ್ರಾರಂಭವನ್ನು ಮಾಡ್ತಾ ಇದ್ದೇವೆ. ಆ 23ನೆಯ ಶ್ಲೋಕದಲ್ಲಿ ಅದರ ಅನೇಕ ವಿಚಾರಗಳನ್ನು ತಿಳಿದುಕೊಂಡಿದ್ವಿ. ಮತ್ತೊಂದಷ್ಟು ವಿಚಾರಗಳನ್ನು ತಿಳಿಸಿ ನಂತರ ಮುಂದಿನ ಶ್ಲೋಕದ ವ್ಯಾಖ್ಯಾನದ ಕಡೆಗೆ ನಾವು ಗಮನವನ್ನು ಕೊಡ್ಬೋದು. ಆದ್ದರಿಂದ ಶ್ರೀಕೃಷ್ಣ ಭಗವಂತನ ಬಾಯಿಂದ ಬಂದ, ಅವನ ಮುಖಕಮಲದಿಂದ ಹೊರಹೊಮ್ಮಿದ ಒಂದೊಂದು ಮಾತುಗಳು ಕೂಡ ಅಮೃತಪ್ರಾಯವಾದದ್ದು. ಅದೆಷ್ಟೋ ಅರ್ಥಗಳನ್ನು ಅವುಗಳು ನೀಡುತ್ತವೆ. ನಮ್ಮ ಬುದ್ಧಿಗೆ ಎಟುಕೋದು ಸ್ವಲ್ಪ ಅರ್ಥಗಳು ಮಾತ್ರ. ಸ್ಯಾತ್ತಥೇತ್ತಮಪಿ ಸಂಭವಿತಾರ್ಥ ತ್ಯರ್ಥತಾಂ ಶ್ರುತಿಷು ವಿತ್ತದಶಾರ್ಥಂ ಭಾರತಂ ನನು ಶತಾರ್ಥಮಪಿ ಸ್ಯಾತ್ ವೈಷ್ಣವಂ ಪದ ಸಹಸ್ರತಯಂ ಹಿ ಅಂತ ಒಂದು ಕಡೆಯಲ್ಲಿ ಸುಮಧ್ವೀಯದಲ್ಲಿ ಮಾತು ಬರುತ್ತೆ. ಶ್ರೀಮದ್ ಆಚಾರ್ಯರು ಕೇರಳದ ಸಂಚಾರ ಕಾಲದಲ್ಲಿ ಈ ಮಾತನ್ನು ತಿಳಿಸಿದ್ರು ಅಂತ ನಾರಾಯಣ ಪಂಡಿತಾಚಾರ್ಯರು ಉಲ್ಲೇಖವನ್ನು ಮಾಡ್ತಾರೆ. ಇದರ ಅಭಿಪ್ರಾಯ ಇಷ್ಟೇ: ವೇದಗಳಿಗೆ 3 ಅರ್ಥ ಇದೆ. ಮಹಾಭಾರತ ಗ್ರಂಥದ ಪ್ರತಿಯೊಂದು ಶ್ಲೋಕಗಳಿಗೆ 10 ಅರ್ಥ ಇದೆ. ವಿಷ್ಣು ಸಹಸ್ರನಾಮದ ಒಂದೊಂದು ಪದಗಳಿಗೆ 100 ಅರ್ಥ, ಕಡಿಮೆಯಿಲ್ಲದಷ್ಟು 100 ಅರ್ಥ ಇದೆ, ಜಾಸ್ತಿನೂ ಇದೆ. ಅದನ್ನ ಪ್ರತಿಯೊಂದು ಪದಗಳಿಗೆ 100 ಅರ್ಥ ಇದೆ ಎಂದರು. ಹಾಗಾಗಿ ಮಹಾಭಾರತದಲ್ಲಿ ಅಂತರ್ಗತವಾಗಿರತಕ್ಕಂಥ ಭಗವದ್ಗೀತೆ ಏನಿದೆ ಆ ಭಗವದ್ಗೀತೆಯ ಪ್ರತಿ ಶ್ಲೋಕಗಳಿಗೆ 10 ಅರ್ಥಗಳನ್ನು ಹೇಳಬಹುದು. ಆದರೆ ನಮ್ಮ ಬುದ್ಧಿ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಆಚಾರ್ಯ ಪುರುಷರುಗಳು ಕೆಲವು ಅರ್ಥಗಳನ್ನು ಇಲ್ಲಿ ನಿರೂಪಣೆ ಮಾಡಿರುತ್ತಾರೆ. ಆದ್ದರಿಂದ ಅನೇಕ ಅರ್ಥಗಳು, ಅನೇಕ ರೀತಿಯಲ್ಲಿ ಭಗವದ್ಗೀತೆ ಸರ್ವಜನ ಉಪಕಾರಿಯಾಗಿದೆ. ಸರ್ವ ವಿಧವಾಗಿರತಕ್ಕಂಥ ಕ್ಲೇಶಗಳ ಪರಿಹಾರಕವಾಗಿದೆ.
ಎಲ್ಲ ವಿಧವಾಗಿರತಕ್ಕಂಥ ದುಃಖದ ಮಹಾಸಾಗರಕ್ಕೆ ಅಮೃತಪ್ರಾಯವಾಗಿರೋದು ಯಾವುದು ಅಂದರೆ ಭಗವದ್ಗೀತೆ. ಆದ್ದರಿಂದ ಕೆಲವೊಂದೇ ಅರ್ಥಗಳನ್ನು ಸ್ಮರಣೆ ಮಾಡಿಕೊಂಡರೂ ಭಗವಂತನ ತತ್ವಜ್ಞಾನ ನಿಶ್ಚಿತವಾಗಿ ದೊರಕುತ್ತಾ ಇದೆ. ಆ ದೃಷ್ಟಿಯಿಂದ ತಂ ವಿದ್ಯಾ ದುಃಖ ಸಂಯೋಗ ವಿಯೋಗಂ ಯೋಗ ಸಂಜ್ಞಿತಂ ಅಂತ ಶ್ರೀಕೃಷ್ಣ ಅರ್ಜುನನಿಗೆ ತಿಳಿಸಿದ. ನೋಡು, ಇದನ್ನು ಯೋಗ ಅಂತ ನೀನು ತಿಳಿದುಕೋ. ದುಃಖ ಸಂಯೋಗ ವಿಯೋಗಂ, ಏನು ಧ್ಯಾನದ ಕ್ರಮವನ್ನು ಹೇಳಿದೆ, ಆ ಧ್ಯಾನದ ಕ್ರಮದಲ್ಲಿ ಪೂರ್ಣವಾಗಿ ನಿನ್ನ ಮನಸ್ಸನ್ನು ನನ್ನ ಕಡೆಗೆ ಹರಿಬಿಡು. ನನ್ನನ್ನೇ ನಿನ್ನ ಮನಸ್ಸಿನ ಪೂರ್ಣವಾಗಿ ತುಂಬಿಕೋ. ನನ್ನ ಸ್ಮರಣೆಯನ್ನು ಮಾಡ್ತಾ ಇರು, ನನ್ನ ಗುಣಗಳ ಚಿಂತನೆಯನ್ನು ಮಾಡು. ಆವಾಗ ಆತ್ಯಂತಿಕವಾಗಿರತಕ್ಕಂಥ ಏನು ಅದ್ಭುತವಾದ ಜಗತ್ತಿನಲ್ಲಿ ಎಂದೂ ಕಂಡು ಕೇಳರಿಯದೇ ಇರತಕ್ಕಂಥ ವಿಚಿತ್ರವಾದ ವಿಲಕ್ಷಣವಾದ ಒಂದು ಸುಖ, ಒಂದು ಆನಂದ ನಿನಗೆ ಉಂಟಾಗುತ್ತೆ. ಆ ಸಂದರ್ಭದಲ್ಲಿ ಎಂಥ ದುಃಖಗಳು ನಿನ್ನನ್ನು ಬಾಧಿಸೋದಕ್ಕೆ ಸಾಧ್ಯವಿಲ್ಲ. ನಿನ್ನ ಮನಸ್ಸು ಚಂಚಲಿತವಾಗೋಲ್ಲ ಆವಾಗ ಅಂತ ಇದನ್ನೆಲ್ಲ ಹೇಳಿ, ಅಂಥ ಯೋಗ ಇದೆಯಲ್ಲ, ಆ ಯೋಗವನ್ನು ಯುಂಜಾತ್. ಅದಕ್ಕೆ ಅವರು ಹೇಳ್ತಾರೆ, ಸನಿಶ್ಚಯೇನ ಯೋಕ್ತವ್ಯ ಯೋಗೋ ನಿರ್ವಿಣ್ಣ ಚೇತಸ. ಯಾರು ವೈರಾಗ್ಯವನ್ನು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿರ್ತಾರೆ, ಆ ವೈರಾಗ್ಯಯುಕ್ತವಾಗಿರತಕ್ಕಂಥ ಮನಸ್ಸಿನಿಂದ ಇಂಥ ಒಂದು ಯೋಗವನ್ನು ಅಳವಡಿಸ್ಕೊಳ್ಬೇಕು. ಅಳವಡಿಸ್ಕೊಳ್ಳೇಬೇಕು ಮೋಕ್ಷ ಬೇಕಾದರೆ ಅಂತ ಯೋಕ್ತವ್ಯ ಅಂತ ಅದಕ್ಕೋಸ್ಕರ ಹೇಳಿದ್ದು. ಯಾರಿಗೆ ಮೋಕ್ಷ ಬೇಕು ಅಂತಿದೆಯೋ ಅಂಥವರು ಇಂಥ ಧ್ಯಾನದ ಪರಿಯನ್ನು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಅದು ಒಂದೇ ಜೀವನದಲ್ಲಿ ಅಂತ ಅಂದ್ಕೊಳ್ಬಾರ್ದಷ್ಟೇ. ನಾವು ಇದೇ ಜನ್ಮದಲ್ಲಿ ನಾವು ಇದಕ್ಕೆ ಪ್ರಾರಂಭ ಮಾಡಿ ಇದೇ ಜನ್ಮದಲ್ಲಿ ನಾವು ಮೋಕ್ಷವನ್ನು ಪಡೆದು ಬಿಡ್ತೀವಿ, ಆ ಭಾವನೆ ಸಲ್ಲದು. ಮುಂದೆ 7ನೇ ಅಧ್ಯಾಯದಲ್ಲೇ ತಿಳಿಸಬೇಕಾದ್ರೆ, ಬಹೂನಾಂ ಜನ್ಮನಾಂ ಅಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ವಾಸುದೇವ ಸರ್ವಮಿತಿ ಸಮಹಾತ್ಮ ಸುದುರ್ಲಭ ಅಂತ ಹೇಳಿ, ಬಹೂನಾಂ ಜನ್ಮನಾಂ ಅಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ, ಅನೇಕ ಜನ್ಮಗಳ ಸಾಧನ ಬೇಕಾಗತ್ತೆ. ಮೋಕ್ಷ ಅನ್ನೋದು ಅಷ್ಟು ಸುಲಭದ ವಿಚಾರ ಅಲ್ಲ. ಆದ್ದರಿಂದ ಜ್ಞಾನ ಸಾಧನೆಯನ್ನು ಮಾಡಬೇಕು. ಭಗವಂತನ ಅಪರೋಕ್ಷ ಜ್ಞಾನವನ್ನು ತಂದುಕೊಂಡ್ರೆ ಆವಾಗ ಮೋಕ್ಷ ಅನ್ನೋದು ಕಟ್ಟಿಟ್ಟ ಬುತ್ತಿ. ನಮ್ಮ ಪ್ರಾರಬ್ಧವಾದ ಎಲ್ಲ ಕರ್ಮಗಳನ್ನು ಕಳ್ಕೊಳ್ಬೇಕಾಗತ್ತೆ ಅಷ್ಟೇ. ಈ ಎಲ್ಲ ವಿಚಾರಗಳನ್ನು ಕೃಷ್ಣ ಸೂಚನೆಯನ್ನು ಮಾಡ್ತಾ ಇಲ್ಲಿ ಯೋಗ ಯುಂಜಾತ್ ಅಂತ ಹೇಳ್ದ. ಅದು ಹೇಗೆ? ನಿರ್ವಿಣ್ಣ ಚೇತಸ ಅಂದ. ನಿರ್ವಿಣ್ಣವಾದ ಚೇತಸ್ಸು ಅಂದರೆ ಏನಪ್ಪ? ಮನಸ್ಸಿನಲ್ಲಿ ವೈರಾಗ್ಯ ತುಂಬಿಕೊಂಡಿರಬೇಕು. ಅಂದರೆ ನಾನು ಯೋಗ ಮಾಡ್ತೀನಿ, ನಾನು ಧ್ಯಾನದಲ್ಲಿ ಬೇಕಾದರೆ ತಲ್ಲೀನ ಆಗಿಬಿಡ್ತೀನಿ ಅಂತ ಅನ್ನೋದು ಸಾಂಸಾರಿಕವಾದ ಎಲ್ಲ ವಿಚಾರಗಳ ಬಗ್ಗೆ ಮನಸ್ಸಿನಲ್ಲಿ ಆಸೆನೂ ಇಟ್ಕೊಂಡಿರೋದು, ವೈರಾಗ್ಯನೇ ಇಲ್ಲ. ಇಲ್ಲ ಇಲ್ಲ ಇಲ್ಲ, ನಾನು ಮನಸ್ಸನ್ನು ಭಗವಂತನಲ್ಲಿ ಇಟ್ಬಿಡ್ತೀನಿ, ನಿರಂತರವಾಗಿ ಭಗವಂತನ ಸ್ಮರಣೆಯನ್ನೇ ಮಾಡ್ತೀನಿ, ಅದು ನಿಶ್ಚಲವಾಗಿ ಮಾಡಿಬಿಡ್ತೀನಿ ಅಂದರೆ ಆಗತ್ತೆಯೇ? ಆಗಲ್ಲ. ಅದಕ್ಕೆ ಅಂಥ ಯೋಗವನ್ನು ತಂದುಕೊಳ್ಬೇಕಾದ್ರೇ ನಿರ್ವಿಣ್ಣ ಚೇತಸ ಯೋಗ ಯುಂಜ್ಯಾತ್, ವೈರಾಗ್ಯ ತುಂಬಿದ ಮನಸ್ಸಿರಬೇಕು, ಆವಾಗ ಮಾತ್ರ. ಅದಕ್ಕೋಸ್ಕರ ಶ್ರೀಕೃಷ್ಣ ಹೇಳಿದ್ದು, ಹೀಗಿದ್ದಾಗ ವೈರಾಗ್ಯ ಎಲ್ಲಿ ಬರೋದಕ್ಕೆ ಸಾಧ್ಯ? ಅದಕ್ಕೆ ವೈರಾಗ್ಯ ಇಲ್ಲದೇನೆ ಇಂಥ ಒಂದು ಧ್ಯಾನ ಯೋಗವನ್ನಲ್ಲಿ ನಮ್ಮನ್ನು ತೊಡಗಿಸ್ಕೊಳ್ಳೋಕ್ಕಾಗೋಲ್ಲ. ಅಂಥ ವೈರಾಗ್ಯ ಬರಬೇಕು ಅಂತಿದ್ದರೆ ಮೂಲಭೂತವಾದದ್ದು ಅಭಿಮಾನ ತ್ಯಾಗ ಅಂತ ಅರ್ಜುನನಿಗೆ ಶ್ರೀಕೃಷ್ಣ ಹೇಳಿದ. ಇದಕ್ಕೋಸ್ಕರನೇ. ಆದ್ದರಿಂದ ಭೀಷ್ಮಾಚಾರ್ಯರು ಸಾಯೋದು ನಿಜ. ಭೀಷ್ಮಾಚಾರ್ಯರು ಒಬ್ಬರು ವ್ಯಕ್ತಿಗಳೇ, ಇವತ್ತಲ್ಲ ನಾಳೆ ಸಾಯ್ತಾರೆ. ಸಾಯೋದು ಅಂದರೆ ದೇಹತ್ಯಾಗ ಮಾತ್ರ. ಜಾತಸ್ಯ ಹಿ ಧ್ರುವೋ ಮೃತ್ಯು ಧ್ರುವಂ ಜನ್ಮ ಮೃತಸ್ಯ ಚ. ಹುಟ್ಟಿದವನಿಗೆ ಸಾವು ಕಟ್ಟಿಟ್ಟ ಬುತ್ತಿನೇ. ಆದರೆ ದೇಹದ ವಿಯೋಗ ಅದೂ ಆಗೋದು ಸಹಜವೇ. ಜೀವ ಅದೇ ಅಂದು ಸಾಯಲ್ಲ, ಆತ್ಮನಿತ್ಯ. ಇದೆಲ್ಲ ಹೇಳಿದರೂ ಕೂಡ ಆದರೂ ಭೀಷ್ಮಾಚಾರ್ಯ ಸತ್ತೋದ್ರೆ ನನಗೆ ತುಂಬ ದುಃಖ ಆಗುತ್ತೆ ಅಂದೆ. ಯಾಕೆ ಅಂದರೆ ತನ್ನ ತಾತ ಅಂತ ಭೀಷ್ಮಾಚಾರ್ಯರ ಬಗ್ಗೆ ಇವನಿಗೇನು ಅಭಿಮಾನ ಇತ್ತು, ಆ ಅಭಿಮಾನವೇ
ಇವನ ದುಃಖಕ್ಕೆ ಮೂಲ. ಇವನಿಗೆ ವೈರಾಗ್ಯ ಬರಬೇಕಾದರೆ ಈ ಅಭಿಮಾನ ಇರಬಾರ್ದು ಅಂತಲೇ ಕೃಷ್ಣ ಅಭಿಮಾನವನ್ನು ತ್ಯಾಗ ಮಾಡು ಅಂತ ಹೇಳಿದ್ದು. ಅದಕ್ಕೆ ಕೃಷ್ಣ ಹೇಳ್ತಾನಿಲ್ಲಿ, ಯೋಗೋ ನಿರ್ವಿಣ್ಣಚೇತಸ ಸನಿಶ್ಚಯೇನ ಯೋಕ್ತವ್ಯ. ಒಂದೊಮ್ಮೆ ನಿಮಗೆ ಮೋಕ್ಷ ಬೇಕು ಅಂತಿದ್ದರೆ ನಿಶ್ಚಯವಾಗಿ ನೀವು ಈ ಧ್ಯಾನಯೋಗದಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳೇಬೇಕು. ಆದರೆ ನಿರ್ವಿಣ್ಣಚೇತಸ, ನಾನು ಆಸನ ಹಾಕ್ಕೊಳ್ತೀನಿ, ಅದು ತರ್ತೀನಿ, ಇದು ತರ್ತೀನಿ, ಜಾಗ ಗೊತ್ತು ಮಾಡ್ಕೊಂಬಿಟ್ಟಿದ್ದೀನಿ, ಪರ್ವತಕ್ಕೆ ಹೋಗ್ತೀನಿ, ಹರಿದ್ವಾರದಲ್ಲಿ ಜಾಗ ತೊಗೊಂಬಿಟ್ಟಿದ್ದೀನಿ, ಅಲ್ಲಿ ಕೂತ್ಕೊಂಡು ಮಾಡಿಬಿಡ್ತೀನಿ, ಇವೆಲ್ಲ ಆಗೋಲ್ಲ. ಮನಸ್ಸನ್ನು ಸಿದ್ಧ ಮಾಡ್ಕೊಂಡಿದ್ದೀರ. ಮೊದಲು ಮನಸ್ಸು ಸಿದ್ಧ ಮಾಡಿಕೊಳ್ಳದೆ ಬಾಹ್ಯವಾದ ಪರಿಕರಗಳನ್ನೇನೇನೇ ಸಿದ್ಧ ಮಾಡಿಕೊಂಡಿದ್ರೋ ಯಾವುದೂ ಉಪಯೋಗಕ್ಕೆ ಬರೋದಿಲ್ಲ. ಆದ್ದರಿಂದ ಮನಸ್ಸಿನಲ್ಲಿ ಶುದ್ಧಿ ಬೇಕು. ಪುರಂದರದಾಸರಂತಾರೆ, ಭಾರೀ ಶುದ್ಧಿ, ನೋಡೋದಕ್ಕೇನು ಅದ್ಭುತವಾದ ಶುದ್ಧನಾಗಿರುವ ವ್ಯಕ್ತಿ ಅಂತ ಕಾಣಿಸ್ತಾ ಇದ್ದಾನೆ. ಆದರೆ ಮನಸ್ಸನ್ನು ಬರ್ತಿ ಕಾಮಕ್ರೋಧ ಲೋಭಮೋಹ ಮದ ಮಾತ್ಸರ್ಯಾದಿಗಳು ತುಂಬಿಕೊಂಡಿದ್ದರೆ ಮನಸ್ಸು ಶುದ್ಧಿ ಇಲ್ಲದೆ ಹೋದರೆ ಉಪಯೋಗ ಇಲ್ಲ. ಅದಕ್ಕೆ ಪುರಂದರದಾಸರು ಹೇಳಿದ್ದು, ಮುಸುರೆ ತೊಳೆಯಬೇಕು, ಮನಸ್ಸಿನ ಮುಸುರೆ ತೊಳೆಯಬೇಕು. ಮನಸ್ಸಿನಲ್ಲಿ ಏನು ಮುಸುರೆ ಅಂತ ಇದೆಯಲ್ಲ ಅದನ್ನು ತೊಳಿಬೇಕು. ಅದರಲ್ಲಿರೋ ಕಲ್ಮಶವನ್ನು ಹೊರಗಾಕಬೇಕು. ಅದು ಮನಸ್ಸು ಶುದ್ಧವಾಗಬೇಕು. ಮನಸ್ಸಿನಲ್ಲಿ ವೈರಾಗ್ಯ ಬೇಕು. ಧ್ಯಾನಕ್ಕೆ ಬೇಕಾದ ಹೊರಗಡೆಯ ಸಲಕರಣೆಗಳನ್ನು ಉಪಯೋಗ ಮಾಡಿಕೊಂಡ್ರೆ, ಅವುಗಳನ್ನ ಸಿದ್ಧ ಮಾಡಿಕೊಂಡ್ರೆ ಧ್ಯಾನ ನಮ್ಮ ಕೈಗೂಡೋದಲ್ಲ. ಅದಕ್ಕೆ ಕೃಷ್ಣ ಹೇಳ್ದ, ಯೋಗ ನಿರ್ವಿಣ್ಣ ಚೇತಸ, ವೈರಾಗ್ಯವನ್ನು ತಂದುಕೊಳ್ಬೇಕು. ಅಭಿಮಾನ ತ್ಯಾಗ ಅನ್ನೋದು ಈ ವೈರಾಗ್ಯಕ್ಕೆ ಕಾರಣವಾದದ್ದು. ಅದಕ್ಕೆ ಹೇಳ್ತಾರೆ, ಇಡೀ ಸಂಸಾರದ ಬಗ್ಗೆ ಜಗತ್ತಿನ ಬಗ್ಗೆನೇ ಮೋಕ್ಷ ಬೇಕು ಅಂತ ಬಯಸೋ ವ್ಯಕ್ತಿ ಇಡೀ ಜಗತ್ತಿನ ಬಗ್ಗೆನೇ ಕಡೆಗೆ ವೈರಾಗ್ಯವನ್ನು ತಂದ್ಕೊಳ್ಬೇಕು. ಇಡೀ ಜಗತ್ತಿನ ಸುಖಗಳಿದೆ, ಆ ಸುಖಗಳಿರುತ್ತೆ, ಆ ಸುಖಗಳ ಬಗ್ಗೆ ತುಚ್ಛ ಭಾವನೆಯನ್ನು ಆತ ತಾಳಬೇಕು ಅಂತ ಶಾಸ್ತ್ರಗಳಲ್ಲಿ ಅದನ್ನೇ ನಿರೂಪಣೆ ಮಾಡಿದ್ದು. ಮಹಾ ವೈರಾಗ್ಯ ಶಿಖಾಮಣಿಗಳಾದಂಥ ಶ್ರೀಮದ್ ಆಚಾರ್ಯರ ಪರಂಪರೆಯಲ್ಲಿ ಬಂದಂಥ ಜಯತೀರ್ಥ ಮುನಿಗಳು ಅವರು ಹೇಳ್ತಾರವರು, ಕುಪಿತಾ ಹಿ ಫಣಚ್ಛಾಯ ಸಮೀಕೃತ್ಯ ಪರಂ ಸುಖಂ ಸೇವಂತೆ ಯತ್ಪದಂ ಧೀರಾಹ ತಂ ವಂದೇ ವಲ್ಲಭಂ ಶ್ರಿಯಃ ಅಂದರು. ಕುಪಿತಾ ಹಿ ಫಣಚ್ಛಾಯ ಸಮೀಕೃತ್ಯ ಪರಂ ಸುಖಂ, ಭಗವಂತನನ್ನು ಮನಸ್ಸಿನಲ್ಲಿ ತುಂಬಿಕೊಂಡು ಅವನ ಸ್ಮರಣೆ ಮಾಡಿದಾಗ ಏನು ಸುಖ ಉಂಟಾಗುತ್ತಲ್ಲ, ಇದು ಬುದ್ಧಿಗ್ರಾಹ್ಯಂ ಅತೀಂದ್ರಿಯಂ, ಅತೀಂದ್ರಿಯವಾದ ಉತ್ತಮ ಸುಖ ಇದು. ಅದೇ ಸಾಂಸಾರಿಕವಾದ ಸುಖ ಇದೆಯಲ್ಲ, ಅದು ಎಂಥ ಸುಖ ಅದು ಅಂದರೆ ಅದು ಅದುಲಭ ಕ್ಲೇಶ ನಿರ್ಮೋಕಂ ಅಸ್ತಪ್ರಾಯಾನಂದಂ ಅಂತ ಅಂತಾರಂತ. ಅಸ್ತಪ್ರಾಯವಾದ ಆನಂದ ಅದು. ಅದನ್ನೇ ಹೇಳ್ತಾರೆ, ಕುಪಿತಾ ಹಿ ಪಣಚ್ಛಾಯ ಸಮೀಕೃತ್ಯ ಪರಂ ಸುಖಂ. ದೊಡ್ಡ ಒಂದು ಸರ್ಪ ಇದೆ, ಬೇಸಿಗೆ ಕಾಲ, ಏನು ಬಿರುಬಿಸಿಲು, ಇಡೀ ರಸ್ತೆಗಳೆಲ್ಲ ಒಣಗಿ ಹೋಗಿವೆ, ಕಾದು ಹೋಗಿವೆ. ಆ ಸಂದರ್ಭದಲ್ಲಿ ಬಿಸಿಲಿನ ಬೇಗೆಯನ್ನು ತಡೆಯೋಕ್ಕಾಗ್ತಾ ಇಲ್ಲ, ಆಹಾರ ದೊರಕಿಲ್ಲ, ಸಿಟ್ಟಾಗ್ಬಿಟ್ಟಿದೆ. ಒಂದು ದೊಡ್ಡ ಸರ್ಪ ತನ್ನ ದೊಡ್ಡ ಹೆಡೆಯನ್ನು ಬಿಚ್ಚಿಕೊಂಡು ಬಂದು ಒಂದು ಜಾಗದಲ್ಲಿ ನಿಂತುಕೊಂಡ್ಬಿಟ್ಟಿದೆ. ದೊಡ್ಡದಾಗಿ ಹೆಡೆಯನ್ನು ಅರಳಿಸಿದೆ. ಅದು ಎಲ್ಲಿ ತನಗೆ ಆಹಾರ ಸಿಗುತ್ತೆ ಅಂತ ಹುಡುಕ್ತಾ ಇದೆ. ಆ ಏನು ಹೆಡೆಯನ್ನು ಅರಳಿಸಿದೆ ಅದರ ಕೆಳಭಾಗದಲ್ಲಿ ಒಳ್ಳೆ ತಂಪಾಗಿ ನೆರಳು ಬೀಳ್ತಾ ಇದೆ. ಅಲ್ಲೇ ಸಮೀಪದಲ್ಲಿ ಬಿಲದಲ್ಲಿದ್ದಂಥ ಒಂದು ಇಲಿ ಇತ್ತು. ಆ ಇಲಿ ಏನು ಮಾಡ್ತೋ, ಅಯ್ಯಯ್ಯೋ ಒಳಗಡೆ ಎಲ್ಲ ವಿಪರೀತವಾದ ಸೆಕೆ ಆಗ್ತಾ ಇದೆ, ತನಗೆಲ್ಲಾದರೂ ತಂಪಾದ ಜಾಗ ಬೇಕು, ಮರದ ಕೆರೆಗೆ ಅದರ ನೆರಳಿನಲ್ಲಿ ಹೋಗಿ ಉಳ್ಕೊಳ್ಬೇಕು ಅಂತ ಅಂದ್ಕೊಂಡು ಬಂತು. ಹೊರಗೆ ಬಂದ ತಕ್ಷಣ ನೋಡುತ್ತೆ, ಅಲ್ಲೇ ಒಂದು ನೆರಳಾದ ಜಾಗ ಇತ್ತು. ಓಹೋ, ಈ ನೆರಳು ಚೆನ್ನಾಗಿದೆ, ಇಲ್ಲಿ ತಂಪಾಗಿದೆ, ಗಾಳಿನೂ ಬೀಸ್ತಾ ಇದೆ, ಸುತ್ತ ಶೆಕೆನೂ ಇಲ್ಲ, ಕೆಳಗಡೆ ಬಿಸಿಲು ಬೀಳ್ತಿಲ್ಲ, ತಂಪಾಗಿದೆ ಅಂತ ಆ ಹಾವಿನ ಹೆಡೆಯ ಕೆಳಗೆ ಇದ್ದಂಥ ನೆರಳೇನಿದೆ ಆ ನೆರಳನ್ನು ಮಹಾ ಸುಖ ಕೊಡೋ ಅಂಥ ನೆರಳು ಅಂತ ಬಂದು ಕೂತ್ಕೊಳ್ತು. ಆಹಾಹಾ, ಏನಂದವಾಗಿದೆ, ತಂಪಾಗಿದೆ ಅಂದ್ಕೊಳ್ತು. ಹಾವಿಗೆ ಸಿಟ್ಟು ಹೊತ್ತೋಗಿತ್ತು, ಆಹಾರ ಇಲ್ಲ ಅಂತ. ಒಂದು ಕ್ಷಣದಲ್ಲಿ ಗಬಕ್ಕನೆ ಆ ಇಲಿಯನ್ನು ತಿಂದು ಹಾಕಿಬಿಡ್ತದು. ಎಷ್ಟು
ಎಷ್ಟು ಕ್ಷಣಗಳವರೆಗೆ ಆ ಇಲಿ ತನ್ನ ಈ ನೆರಳಿನ ಸುಖವನ್ನು ಅನುಭವಿಸ್ತು ನೋಡ್ರಿ ಅಂತ ಹೇಳ್ತಾರೆ. ಆದ್ದರಿಂದ ಇದು ಸಂಸಾರದಲ್ಲಿ ದೊರಕುವ ಸುಖ ಅಂದರೆ ಇದೇನೇ. ಇನ್ನೇನು ಸುಖ ದೊರಕಿತು ಅಂತ ಅಂದಾಗಲೇ ಥಟ್ಟನೆ ಸುಖ ಮಾಯ ಆಗಿ ಹೋಗ್ಬಿಡುತ್ತೆ. ಆ ಸುಖ ಎಂದೂ ಕೂಡ ಅದು ನಿಶ್ಚಲವಾದ ಸುಖ ಅಲ್ಲ, ಅದು ಚಾಂಚಲ್ಯದಿಂದ ಕೂಡಿದ ಸುಖ. ಅದು ಅದಕ್ಕೆ ವಾಯುಸ್ತುತಿಯಲ್ಲಿ ನಿರೂಪಣೆ ಮಾಡ್ತಾ ತ್ರಿವಿಕ್ರಮ ಪಂಡಿತಾಚಾರ್ಯರು ಅಸ್ತಪ್ರಾಯಾನಂದಂ, ಅಸ್ತಪ್ರಾಯವಾದ ಆನಂದ ಅದು. ಆದ್ದರಿಂದ ಈ ಸಾಂಸಾರಿಕ ಸುಖದ ಬಗ್ಗೆ ವೈರಾಗ್ಯವನ್ನು ತಂದುಕೊಳ್ಬೇಕು. ಕುಪಿತಾ ಹಿ ಫಣಚ್ಛಾಯ ಸಮೀಕೃತ್ಯ ಅಪರಂ ಸುಖಂ, ಈ ಅಪರ ಸುಖವನ್ನು ಈ ರೀತಿ ಮಾಡಿಕೊಂಡು ಇಲ್ಲಿ ವೈರಾಗ್ಯವನ್ನು ತಂದುಕೊಂಡು, ತಾವು ಸ್ವತಃ ಇಂಥ ವೈರಾಗ್ಯವನ್ನು ತಂದುಕೊಂಡಂಥವರು ತಾವು ಇದೇ ರೀತಿಯಾಗಿ ಸಾಂಸಾರಿಕವಾದ ಸುಖ ಇದು ನಶ್ವರ ಅಂಥ ವೈರಾಗ್ಯವನ್ನು ತಂದುಕೊಂಡೇ ಸೇವಂತೆ ಯತ್ಪದಂ ಧೀರಾಹ ತಂ ವಂದೇ ವಲ್ಲಭಂ ಶ್ರೇಯಃ ಅಂಥೇಳಿ ಆ ಭಗವಂತನ ಪಾದಾರವಿಂದಗಳನ್ನು ಧೀರರಾಗಿ ಸೇವನೆ ಮಾಡಿದವರು ಶ್ರೀ ಜಯತೀರ್ಥ ಮುನಿಗಳವರು. ಆದ್ದರಿಂದ ಹಾಗೆ ವೈರಾಗ್ಯವನ್ನು ತಂದುಕೊಳ್ಳಬೇಕು. ಸಾಂಸಾರಿಕವಾದ ಈ ಸುಖ ಅದು ನಶ್ವರವಾದ್ದು ಅಂತ ಭಾವಿಸ್ಕೊಳ್ಬೇಕು. ಅದನ್ನೇ ಶ್ರೀಕೃಷ್ಣ ಇಲ್ಲಿ ತಿಳಿಸಿದ್ದು. ಯೋಗೋ ನಿರ್ವಿಣ್ಣ ಚೇತಸ, ವೈರಾಗ್ಯ ತುಂಬಿಸ್ಕೊಳ್ಬೇಕು ಮೊದಲು, ಆವಾಗ ಯೋಗ ಮಾಡೋದಕ್ಕೆ ತುಂಬ ಅನುಕೂಲ ಆಗುತ್ತೆ ಅಂತ ಹೇಳ್ತಾರೆ. ವೈರಾಗ್ಯನೇ ಬರಲಿಲ್ಲ ಅಂತಂದ ಮೇಲೆ ನಾವು ಧ್ಯಾನಕ್ಕೆ ತೊಡಗೋದು ಎಲ್ಲಿ? ನಾನಾ ವಿಧವಾದ ಆಸೆಗಳನ್ನು ಮನಸ್ಸಿನಲ್ಲಿ ಹೊತ್ಕೊಂಡ್ರೆ ಆಗೋದಿಲ್ಲ ಅಂತ ಹೇಳ್ತಾರೆ. ದಾಸರು ಹೇಳ್ತಾರೆ, ಹಾಗೆ ಸುಲಭವಾಗಿ ಒಂದು ಕ್ಷಣ ಬರೋದು ಸುಖ ಬಂದಂಗೆ, ಹಾಗಾದ್ರೆ ಸುಖವೇ ಇಲ್ವೇ ಸಂಸಾರದಲ್ಲಿ ಅಂದರೆ ಇದೇ ಬಂದಂಗೆ ಆಗುತ್ತೆ, ಹೊಟ್ಟೋಗ್ಬಿಡುತ್ತೆ. ಆದ್ದರಿಂದ ಅಸುಲಭ ಕ್ಲೇಶ ನಿರ್ಮೋಕಂ, ಕಷ್ಟಗಳು ಮಾತ್ರ. ಈಗ ಕಷ್ಟ ಬಂತು, ಅಯ್ಯೋ ಒಂದು ನೆಗಡಿ ಬಂತು, ಒಂದು ಶೀತ ಬಂತು, ಒಂದು ನೆಗಡಿ ಬಂತು ಅಂದರೆ ಸಾಕು, ಒಂದು ವಾರ ಆದರೂ ನೆಗಡಿ ಹೋಗಲ್ಲ. ಒಂದು ಸಣ್ಣ ಜ್ವರ ಬಂದಂಗೆ ಬಂದರೆ 15 ದಿನ ಫ್ಲೂ ಅಂತ ಎಳೆದು ಬಿಡುತ್ತೆ. ಕಷ್ಟಗಳು ಬಂದರೆ ಮಾತ್ರ ಅನೇಕ ದಿನಗಳ ಕಾಲ ಎಳ್ಕೊಂಡು ಹೋಗುತ್ತೆ. ಸುಖ ಬಂದರೆ ಮಾತ್ರ ಇನ್ನು ಬಂದಂಗಾಗಿರುತ್ತೆ, ಹೊಟ್ಟೋಗ್ಬಿಡುತ್ತೆ. ಇದು ಸಾಂಸಾರಿಕವಾದ್ದು. ಆದ್ದರಿಂದ ಇಲ್ಲಿ ನಿರ್ವಿಣ್ಣ ಚೇತಸ ಅಂತ ಕೃಷ್ಣ ಹೇಳಿದ್ದು. ಆದ್ದರಿಂದ ಸ್ವಲ್ಪ ವೈರಾಗ್ಯವನ್ನು ತಂದುಕೊಳ್ಬೇಕು. ವೈರಾಗ್ಯವನ್ನು ಪಡೆಯದೆ ನೀವು ಯೋಗವನ್ನು ಮಾಡಲಿಕ್ಕಾಗೋಲ್ಲ. ಆದ್ದರಿಂದ ಯೋಗೋ ನಿರ್ವಿಣ್ಣ ಚೇತಸ ಅಂತ ಕೃಷ್ಣ ಅರ್ಜುನನಿಗೆ ಈ ಉಪದೇಶವನ್ನು ಮಾಡಿ ಮತ್ತೆ ಇದರ ಬಗ್ಗೆನೇ ಮುಂದುವರಿಸಿ ಕೃಷ್ಣ ಹೇಳ್ತಾ ಇದ್ದಾನೆ. ಸಂಕಲ್ಪ ಪ್ರಭವಾನ್ ಕಾಮಾನ್ ತ್ಯಕ್ತ್ವಾ ಸರ್ವಾನ್ ಅಶೇಷತಃ ಮನಸೈವ ಇಂದ್ರಿಯ ಗ್ರಾಮಂ ವಿನಿಯಮ್ಯ ಸಮಂತತಃ ಅಂತ ಮುಂದಿನ ಶ್ಲೋಕದಲ್ಲಿ ಕೃಷ್ಣ ಆ ಮತ್ತು ಶ್ಲೋಕ ಮತ್ತು ಅದರ ಮುಂದಿನ ಶ್ಲೋಕ 25ನೇ ಶ್ಲೋಕ. ಶನೈಃ ಉಪರಮೇತ್ ಬುದ್ಧ್ಯಾ ಧೃತಿಗೃಹೀತಯ ಆತ್ಮಸಂಸ್ಥಂ ಮನಃ ಕೃತ್ವ ನ ಕಿಂಚಿದಪಿ ಚಿಂತೆಯೇತ್ ಅಂತ ಯಾವ ರೀತಿಯಾಗಿ ಧ್ಯಾನ ಮಾಡಬೇಕು ಅನ್ನೋದಕ್ಕೆ ಪೂರ್ವಭಾವಿಯಾಗಿ ಅಲ್ಲಲ್ಲಿ ಹೇಳಿರ್ತಾನೆ. ಇನ್ನೇನು ಧ್ಯಾನದಲ್ಲಿ ತಲ್ಲೀನರಾಗಿ ಅಂತೆಲ್ಲ ಹೇಳ್ದ ನಿಜ. ಆದರೆ ಧ್ಯಾನದಲ್ಲಿ ತಲ್ಲೀನರಾಗುವಂಥ ವ್ಯಕ್ತಿಗಳು ಹೊರಟಿರ್ತಾರಲ್ಲ, ಅಂಥ ವ್ಯಕ್ತಿಗಳಿಗೆ ವೈರಾಗ್ಯನೇ ಇಲ್ಲದಿದ್ರೆ ಏನು ಮಾಡ್ತಾರೆ ಪಾಪ ಅವರು? ಮನಸ್ಸನ್ನು ಬರ್ತಿ ಆಸೆಗಳನ್ನು ತುಂಬಿಕೊಂಡಿದ್ರೆ ಏನು ಮಾಡ್ತಾರೆ ಅವಾಗ? ಇನ್ನೆಲ್ಲ ವ್ಯವಸ್ಥೆಯನ್ನು ಮಾಡ್ಕೊಂಬಿಟ್ರು, ಆಸನ ಹಾಕ್ಕೊಂಡ್ರು, ಉದ್ದಕ್ಕೆ ಕೂತ್ಕೊಂಡ್ಬಿಟ್ರು, ಯೋಗಾಭ್ಯಾಸ ಮಾಡಿಕೊಂಡ್ರು, ಪದ್ಮಾಸನ ಹಾಕ್ಕೊಳ್ಳೋದಕ್ಕೆ, ಸ್ವಸ್ತಿಕಾಸನ ಹಾಕ್ಕೊಳ್ಳೋದಕ್ಕೆ ಕಲ್ತ್ಕೊಂಡ್ರು, ತಮ್ಮ ಮೂಗು ನೋಡೋಕ್ಕೂ ಕಲ್ತ್ಕೊಂಡ್ರು, ಅರ್ಧ ಕಣ್ಣು ಬಿಟ್ಬಿಟ್ಟು ಮೂಗು ನೋಡೋದು ಧ್ಯಾನ ಮಾಡಬೇಕು ಅದನ್ನು ಕಲ್ತ್ಕೊಂಡ್ರು, ಇದನ್ನೆಲ್ಲ ಕಲ್ತ್ಕೊಂಡ್ರು ಸರಿಯೇ. ಆದರೆ ಕೂತ್ಕೊಳ್ಳೋಕೆ ಹೊರಟಾಗ ಇದೆಲ್ಲ ನಾನಾ ವಿಧವಾದ ಕ್ಲೇಶಗಳು, ತೊಂದರೆಗಳು ಅವ್ರಿಗೆ ಬರೋದಕ್ಕೆ ಶುರು ಆಯಿತು. ಅದಕ್ಕೆ ಕೃಷ್ಣ ಏನು ಮಾಡ್ತಾನೆಂದರೆ, ಮೊದಲು ಇದು ಭಾಳ ಸರಳ, ಯೋಗವನ್ನು ಹಿಂಗೆ ಮಾಡಿಬಿಡಿ, ಧ್ಯಾನ ಹೀಗೆ ಮಾಡಿ ಎಲ್ಲ ಹೇಳ್ದ. ಮತ್ತೆ ಮತ್ತೆ ಪುನಃ ಅವನು ಹೇಳ್ತಾನೆ, ನಿಮ್ಮ ಮನಸ್ಸಿನಲ್ಲಿ ವೈರಾಗ್ಯ ತಂದುಕೊಂಡಿದ್ದೀರಾ? ಮನಸ್ಸು ದೃಢ ಆಗಿದೆಯಾ? ಹಾಗಾದರೆ ಯೋಗಕ್ಕೆ ಮಾಡಲೇಬೇಕು, ನೀವು ಯೋಗ ಮಾಡಿರಿ. ಅಲ್ಲ, ನಿರ್ವಿಣ್ಣ ಚೇತಸ ಆಗೋದು ಹೆಂಗಪ್ಪ, ವೈರಾಗ್ಯ ತಂದುಕೊಳ್ಳೋದು ಹೇಗೆ ಅಂದರೆ ನೋಡಿ, ಅದಕ್ಕೊಂದು ಕ್ರಮ ಹೇಳ್ತೀನಿ. ಈ ಕ್ರಮದಲ್ಲಿ ಮುಂದುವರ್ಕೊಂಡು ಬನ್ನಿ ನೀವೀಗ.
ಆವಾಗ ನಿಮಗೆ ವೈರಾಗ್ಯ ಅನ್ನೋದು ಬಂದುಬಿಡುತ್ತೆ ಅಂಥೇಳಿ ಅದಕ್ಕೆ ಸಂಬಂಧಪಟ್ಟಂತೆ ಕೃಷ್ಣ ಒಂದೊಂದನ್ನೇ ನಮ್ಮ ಮನಸ್ಸಿನ ಒಳಗಡೆ ಆಳಕ್ಕೆ ಇಳಿದು ಕೃಷ್ಣ ನಮ್ಮ ಮನಸ್ಸಿನಲ್ಲಿ ಮೂಡಬಹುದಾದಂಥ ನಾನಾ ವಿಧವಾದಂಥ ಏನು ವಿಚಾರಗಳಿದೆ, ಗೊಂದಲಗಳಿದೆ, ಆ ಒಂದೊಂದೇ ಗೊಂದಲ ಎಳ್ಕೊಂಡು ಪರಿಹಾರ ಮಾಡ್ಕೊಂಡು ಬರ್ತಾನೆ ಕೃಷ್ಣ. ಆದ್ದರಿಂದ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಮಾಡೋದು ಏನಪ್ಪ ಅಂದರೆ, ಆತ ದೊಡ್ಡ ಮನೋವಿಜ್ಞಾನಿ ಅವನು. ನಮ್ಮ ಮನಸ್ಸಿನೊಳಗಡೆ ಕೈ ಹಾಕಿ ಅಲ್ಲೇ ಅವುಗಳನ್ನೆಲ್ಲ ಸರಿ ಮಾಡಿ ನಮ್ಮ ಮನಸ್ಸನ್ನು ಹದ ಮಾಡಿ ಆ ನಂತರ ಭಗವಂತನ ಹತ್ತಿರಕ್ಕೆ ತೊಗೊಂಡೋಗಿ ಹಾಕ್ತಾನೆ. ಅವನು ಏನು ಹೇಳ್ತಾರೆ ಅದು ಕೇಳುವಂತೆ ಮಾಡ್ತಾನೆ ಕೃಷ್ಣ. ಅದಕ್ಕೋಸ್ಕರ ಸಂಕಲ್ಪ ಪ್ರಭವಾನ್ ಕಾಮಾನ್ ತ್ಯಕ್ತ್ವಾ ಸರ್ವಾನ್ ಅಶೇಷತಃ ಮನಸೈವೈಂದ್ರಿಯಗ್ರಾಮಂ ವಿನಿಯಮ್ಯ ಸಮಂತತಃ ಅಂತ 6ನೇ ಅಧ್ಯಾಯದ 24ನೇ ಶ್ಲೋಕವನ್ನು ವ್ಯಾಖ್ಯಾನವನ್ನು ಮಾಡಬೇಕು. ಅದರ ವ್ಯಾಖ್ಯಾನವನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಅಂತ ಹೇಳ್ತಾ, ಕೃಷ್ಣ ಹೇಳಿದಂತೆ ಆ ವೈರಾಗ್ಯ ಬರಬೇಕಾದರೆ ಆ ವೈರಾಗ್ಯಕ್ಕೆ ಮೂಲ ಕಾರಣ ಯಾರಪ್ಪ ಅಂದರೆ ಭಗವಂತನೇ. ಅವನೇ ವೈರಾಗ್ಯವನ್ನು ಕೂಡ ನಮಗೆ ನೀಡಬೇಕು ಅಂತ ಅವನನ್ನೇ ನಾವು ಪ್ರಾರ್ಥನೆಯನ್ನು ಮಾಡೋಣ ಅಂತ ಹೇಳಿ ಮಾತುಗಳಿಗೆ ವಿರಾಮವನ್ನು ಹೇಳ್ತಾ ಇದ್ದೇನೆ. ಹರೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಮದ್ಭಗವದ್ಗೀತಾಸು इति श्रीमद्भगवद्गीतासु ಉಪನಿಷತ್ಸು ब्रह्मविद्यायां ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ಆತ್ಮಸಂಯಮಯೋಗೋ ನಾಮ ಷಷ್ಠೋಧ್ಯಾಯಃ ಯತ್ರ ಯೋಗೇಶ್ವರಃ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀರ್ವಿಜಯೋ ಭೂತಿಃ ಧ್ರುವ ನೀತಿರ್ಮತಿರ್ಮಮ. ಈ ಕ್ಷಮಾ ಪ್ರಾರ್ಥನೆಯನ್ನು ಮಾಡುತ್ತಿದ್ದೇವೆ. ಯದಕ್ಷರಪದಭ್ರಷ್ಟಂ ಮಾತ್ರಾಹೀನಂಚ ಯದ್ಭವೇತ್ ತತ್ಸರ್ವಂ ಕ್ಷಮ್ಯತಾಂ ದೇವ ನಾರಾಯಣ ನಮೋಸ್ತುತೇ. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಭಗವದ್ಗೀತಾ ಪ್ರಾರ್ಥನೆಯಿಂದ ಪಾರಾಯಣದಿಂದ ಚ ಈ ಯಾವ ಪುಣ್ಯವು ನಾವು ಪಡೆದಿದ್ದೇವೆ ಅದೇ ಪ್ರಕಾರ ಸಮಸ್ತ ಲೋಕವೂ ಕೂಡ ಸುಭಿಕ್ಷವಾಗಿ ಇರಲಿ. ಈಗ ಲೋಕಕ್ಷೇಮ ಪ್ರಾರ್ಥನೆಯನ್ನು ಮಾಡುತ್ತಿದ್ದೇವೆ. ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಕಲಿಯುಗ ಪ್ರತ್ಯಕ್ಷ ವರದೈವನಾಗಿರುವಂತಹ ಶ್ರೀ ಶ್ರೀನಿವಾಸನ ಪ್ರಾರ್ಥನೆಯಿಂದ ಪಾರಾಯಣವು ಪರಿಸಮಾಪ್ತಿಯಾಗುತ್ತದೆ ಅಂತ ಹೇಳಿ, ಶ್ರಿಯಃ ಕಾಂತಾಯ ಕಲ್ಯಾಣ ನಿಧಯೇ ನಿಧಯೇರ್ಥಿನಾಂ ಶ್ರೀ ವೆಂಕಟ ನಿವಾಸಾಯ ಶ್ರೀನಿವಾಸಾಯ ಮಂಗಳಂ ಶ್ರೀ ವೆಂಕಟ ನಿವಾಸಾಯ ಶ್ರೀನಿವಾಸಾಯ ಮಂಗಳಂ ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು.